ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ಅಸೀಮಾ ಯಾರು? ನಮಸ್ತೆ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಇಷ್ಟು ಚಂದ ಕನ್ನಡ ಮಾತಾಡೋ ಹುಡುಗಿ ಚೀನಾಗೆ ಯಾಕೆ ಹೋದ್ರು? ಚೀನಾದಿಂದ ತನ್ನ ಭಾರತದ ಪ್ರೇಮನ ಎಲ್ಲಾರ್ಗಿ ಹೇಳಾಕತ್ತಿರೋ ಅಸೀಮಾ ಬಹಳಷ್ಟು ಮಹಿಳೆಯರಿಗೆ ಸ್ಫೂರ್ತಿ. ಕೆಟ್ಟದಾಗಿ ಕಮೆಂಟ್ ಮಾಡೋ ಟ್ರೋಲ್ ಆರ್ಮಿಯವ್ರಿಗೆ ಬರೋಬ್ಬರಿ ಕ್ಲಾಸ್ ತಗೊಂಡಾರ ಈ ಅಸೀಮಾ. ವಿದೇಶದಲ್ಲಿರುವವರಿಗೆ ಈ ತರ ಕಮೆಂಟ್ಸ್ಗಳು ಬರ್ತದೆ ಅಂತ ಹಾಕ್ತೀರಿ ಅಂತ ಆದ್ರೆ ನಮ್ಮ ಭಾರತದ ಮಹಿಳೆಯರಿಗೆ ಭಾರತ ಎಷ್ಟು ಸೇಫ್ ಉಂಟು. ದಕ್ಷಿಣ ಕನ್ನಡದ ನಗುಮುಖದ ಈ ಚೆಲುವಿಗೆ ಧೈರ್ಯ ಏನು ಕಡಿಮೆ ಇಲ್ರಿ. ಇದು ನಾನು ಬೇಕುಂತಲೇ ಹಾಕುದು ಈ ತರದ ಪೋಸ್ಟ್ ಗಳನ್ನು ಸ್ಟೋರಿಗೆ. ಹೀಗಿರೋರು ಹೆಚ್ಚಾದ್ರೆ ನಮ್ಮ ಭಾರತದ ಪ್ರಶ್ನೆ ಏನು? ನಮ್ಮ ಭಾರತ ಅಭಿವೃದ್ಧಿ ಆಗುದು ಯಾವಾಗ? ಚೀನಾದಿಂದ ಭಾರತಕ್ಕೆ ಬಂದ್ರು, ಭಾರತದಿಂದ ಚೀನಾಗ್ ಹೋದ್ರು, ಅವ್ರ ಕಾನ್ಫಿಡೆನ್ಸ್ ಯಾವಾಗ್ಲೂ ಹೈ ಇರ್ತೈತಿ. ಹ್ಯಾಟ್ಸ್ ಆಫ್ ಅಸೀಮಾ, ಬಹಳ ಚಲೋ ಮಾತಾಡಿದ್ರಿ. ಟ್ರೋಲ್ ಆರ್ಮಿ ಅನ್ನೋ ಕ್ರಿಮಿಗಳಿಗೆ ಕಪಾಳಕ್ಕೆ ಹೊಡೆದಂಗ ಏಕದಮ್ ಫಸ್ಟ್ ಕ್ಲಾಸ್ ಮಾತಾಡಿದ್ರಿ. ನೋಡ್ರಿ, ಅಸೀಮಾ ಅನ್ನೋ ಕನ್ನಡದ ಹುಡುಗಿ, ಅದು ದಕ್ಷಿಣ ಕನ್ನಡದ ಹುಡುಗಿ ಎಷ್ಟು ಚಂದ ಮಾತಾಡ್ಯಾರ. ಕೇಳಿಸ್ಕೊಂಡವ್ರು ಏನ್ ಧೈರ್ಯಪ್ಪ ಹುಡುಗಿಗೆ ಅನ್ನೋ ಹಂಗ ಮಾತಾಡ್ಯಾರ. ಅಸೀಮಾ ಇವರು ಚೀನಾಗ ಓದಾಕ್ ಹೋಗ್ಯಾರ. ಅಲ್ಲೇ ಓದಾಕತ್ತಾರ. ಈಗ ವೆಕೇಶನ್ ಅಂತ ಹೇಳಿ ಇಂಡಿಯಾಗ ಬಂದಾರ. ಈ ಸಂದರ್ಭದಾಗ ಟ್ರೋಲ್ ಆರ್ಮಿಯನ್ನ ಫೇಸ್ ಮಾಡುವಂತ ಒಂದು ಸಂದರ್ಭ ಬಂದು ಅವ್ರಿಗೆ ಬರೋಬ್ಬರಿ ಕ್ಲಾಸ್ ತಗೊಂಡಾರ. ವಿವರವಾಗಿ ಹೇಳ್ತೀನಿ ಕೇಳ್ರಿ. ಏನು ಸುದ್ದಿ? ಯಾರಿ ಅಸೀಮಾ? ಕೆಲವೊಬ್ಬರಿಗೆ ಗೊತ್ತಿರ್ತೈತಿ, ಅಸೀಮಾ ಇನ್ಫ್ಲೂಯೆನ್ಸರ್. ಯೂಟ್ಯೂಬ್ ಒಳಗ, ಫೇಸ್ಬುಕ್ ಒಳಗ, ಇನ್ಸ್ಟಾಗ್ರಾಮ್ ಒಳಗ ತಪ್ಪಿ ಎಲ್ಲರ ಒಂದು ಕಡೆ ನೋಡಿರ್ತೀರಿ. ಕೆಲವೊಬ್ರು ಫಾಲೋನು ಮಾಡ್ತಿರ್ತೀರಿ, ಕೆಲವೊಬ್ರು ಅವ್ರನ್ನ ಇಷ್ಟಪಟ್ಟು ಅವ್ರ ವಿಡಿಯೋಗಳನ್ನ ನೋಡ್ತಾನೂ ಇರ್ತೀರಿ. ಅಚ್ಚ ಕನ್ನಡದ ದಕ್ಷಿಣ ಕನ್ನಡದ ಹುಡುಗಿ ಚೀನಾದಾಗ ಓದಾಕ್ ಹೋಗ್ಯಾರ. ಹಂಗ ಓದ್ಕೋತ ಚೀನಾ ಹೆಂಗಿರ್ತೈತಿ ಅಂತ ಅನ್ಕೊಂಡಿರೋ ಭಾರತದವ್ರಿಗೆ, ಅದ್ರಾಗೂ ಎಸ್ಪೆಷಲಿ ಕರ್ನಾಟಕದವ್ರಿಗೆ ಚೀನಾ ಪ್ರವಾಸ ಮಾಡಿಸ್ತಾರ. ಚೀನಾ ರೋಡ್ಗಳಿಂದ ಹಿಡಿದು ಅವ್ರ ಕ್ಲಾಸ್ ರೂಮ್ ತನಕ ಅಲ್ಲಿ ಏನೇನೆಲ್ಲ ಹೇಳ್ಬೋದು, ಚೀನಾ ಬಗ್ಗೆ ಏನೇನೆಲ್ಲ ಮಾಹಿತಿ ಕೊಡ್ಬೋದು, ಅಲ್ಲಿ ಹೆಂಗೈತಿ, ನಾವು ಅನ್ಕೊಂಡು ಹಂಗೆ ಐತಿ ಅಥವಾ ಬೇರೆ ಥರ ಐತು ಅನ್ನೋದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ವಿಡಿಯೋ ಕ್ಲಿಪ್ಗಳನ್ನ ಸೋಷಿಯಲ್ ಮೀಡಿಯಾದಾಗ ಹಾಕ್ತಿರ್ತಾರ. ನಮಸ್ತೆ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಹತ್ರ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹಂಚಿಕೊಳ್ಬೇಕು. ಇಲ್ಲಿ ಪಾದಾಚಾರಿಗಳಿಗೆ ಒಂದು ದಾರಿ, ದ್ವಿಚಕ್ರ ವಾಹನಗಳಿಗೆ ಇನ್ನೊಂದು ದಾರಿ, ಮತ್ತೆ ಬಸ್ಸು ಕಾರುಗಳಿಗೆ ಇನ್ನೊಂದು ದಾರಿ ಉಂಟು ಅಂತ ಹೇಳಿದ್ರೆ ನಂಬ್ತೀರಾ? ಇಲ್ಲಿಯ ಸಂಚಾರ ವ್ಯವಸ್ಥೆ ಹೇಗುಂಟು ಅಂತ ಹೇಳಿ ತೋರಿಸ್ತೇನೆ, ನೋಡಿ ಆಯ್ತಾ. ಇದು ಬಸ್ಸುಗಳು ಓಡಾಡ್ಲಿಕ್ಕೆ ಅಂತಿರುವ ರಸ್ತೆ. ಹಾಗೆ ಆಚೆ ಎಡಬದಿಯಲ್ಲಿ ಕಾಣ್ತದಲ್ಲ, ಅದು ಕಾರು ಓಡ್ಲಿಕ್ಕಿರುವ ಜಾಗ. ಬಸ್ ನಿಲ್ದಾಣದ ಹಿಂದೆ ಇದು ದ್ವಿಚಕ್ರ ವಾಹನಗಳು ಹೋಗ್ಲಿಕ್ಕೆ. ಹಾಗೆಯೇ ಈ ಸೈಕಲ್ ಎಲ್ಲ ಪಾರ್ಕ್ ಮಾಡಿದಾರಲ್ಲ, ಅದರ ಈಚೆ ಬಂದರೆ ಇದು ಪಾದಾಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಅಂತಿರುವ ಜಾಗ. ದ್ವಿಚಕ್ರ ವಾಹನಗಳು ಓಡಾಡಬೇಕಾದಲ್ಲಿ ಈ ಥರ ಮಾರ್ಕ್ ಹಾಕಿರ್ತಾರೆ ನೋಡಿ. ಇಲ್ಲಿ ರಸ್ತೆಯ ಅಪಘಾತಗಳು ತುಂಬ ನಿಯಂತ್ರಣದಲ್ಲಿ ಉಂಟು ಆಯ್ತಾ. ನನಗೆ ಇದೊಂದು ತುಂಬ ಮುಖ್ಯವಾದಂಥ ವಿಚಾರ ನಿಮಗೆಲ್ಲ ತೋರಿಸ್ಬೇಕು ಅಂತ ಅನ್ನಿಸಿತು. ನಕ್ಕೋತ ಮಾತಾಡ್ತಾರ. ನಕ್ಕೋತ ಲಕ್ಷಾಂತರ ಅಭಿಮಾನಿಗಳನ್ನ ಈಗಾಗಲೇ ಗಳಿಸ್ಕೊಂಡಾರ. ಅದ್ರ ಜೋಡಿ ಈ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಅಸೀಮಾ ಅದರಲ್ರಿ. ಭರತನಾಟ್ಯ ಮಾಡ್ತಾರ, ಚಂದ ಹಾಡನ್ನು ಹಾಡ್ತಾರ, ಸ್ಪೀಚ್ ಮಾಡ್ತಾರ. ಸಣ್ಣ ಹುಡುಗಿ ಅಂತ ಅನ್ಸಿದ್ರು ಅವರೊಳಗೆ ಬಹಳಷ್ಟು ಜ್ಞಾನ ಐತಿ. ಓದ್ಕೋತಿದ್ರು ಭಾರತದ ಪ್ರತಿ ಒಂದು ಹಬ್ಬಕ್ಕೂ ವಿಶ್ ಮಾಡಿ ವಿಡಿಯೋ ಕಳಿಸ್ತಾರ. ಭಾರತದ ಹಬ್ಬ ಅಂದ್ರೆ ಬರೀ ಯುಗಾದಿ, ದೀಪಾವಳಿ, ದಸರಾ ಇಷ್ಟ ಅಲ್ರಿ. ಕರ್ನಾಟಕದ ಯಾವುದೇ ಒಂದು ವಿಶೇಷ ದಿನ ಇದ್ರೂ ಅದನ್ನ ಹಂಚ್ಕೊಂತಾರ, ಯಾವುದನ್ನು ಮರೆಯಂಗಿಲ್ಲ. ಅದೇ ರೀತಿ ಸ್ವಾತಂತ್ರ್ಯ ದಿನ, ಗಣರಾಜ್ಯೋತ್ಸವ ಇದೆಲ್ಲದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾರ, ವಿಶ್ ಮಾಡ್ತಾರ, ತುಂಬಿ ಹರಿಸ್ತಾರ. ಮುಖ್ಯವಾಗಿ ಅಂದರೆ ಇದೆಲ್ಲನೂ ಕನ್ನಡದಾಗ ಚಂದಾಗಿ ಮಾತಾಡ್ತಾರ. ಮಧ್ಯ ತುಳು ಭಾಷೆನ ಮಾತಾಡ್ತಾರ. ಅವರ ಮಾತೃಭಾಷೆಗೆ ಗೌರವವನ್ನು ಕೊಡ್ತಾರ. ಹಿಂಗೆ ಅವರು ವಿಶ್ ಮಾಡೋದ್ರ ಮುಖಾಂತರ ದೇಶ ಪ್ರೇಮ ಅವರಲ್ಲಿ ಎಷ್ಟೈತಿ, ದೇಶಾಭಿಮಾನ ಎಷ್ಟೈತಿ ಅನ್ನೋದನ್ನು ನಾವು ನೋಡ್ಬೋದು. ನಮಸ್ತೆ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಎಲ್ಲರಿಗೂ ಗಣರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ನಂಗೆ ನೆನಪಾಗುದು ನನ್ನ ಬಾಲ್ಯ. ಈ ಎಲ್ಲಾ ವಿಚಾರಗಳು ನಂಗೆ ತುಂಬಾ ಮಿಸ್ ಆಗ್ತದೆ ಆಯ್ತಾ ಇಲ್ಲಿ ಕೂತ್ಕೊಂಡು. ನಿಮ್ಮ ಬಾಲ್ಯದಲ್ಲಿ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ ಹೇಗೆ ಆಚರಿಸ್ತಾ ಇದ್ರಿ? ಅದಷ್ಟೇ ಅಲ್ರಿ, ಅವರು ವಿಡಿಯೋ ಮಾಡಿ ಹಾಕಿದ್ರ ಕೆಲವೊಬ್ರಿಗೆ ಇಷ್ಟ ಆಗ್ತೈತಿ, ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ. ಕೆಲವೊಬ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ನೋಡೋದ್ ಬಿಡ್ತಾರ. ಇನ್ನು ಕೆಲವೊಬ್ರ ಮನಸ್ಥಿತಿ ಎಂತದಿರ್ತೈತಿ ಅಂದ್ರ ಎಲ್ಲಾದ್ರಾಗೂ ಕಾಲ್ ಹಾಕೋದು, ಅಡ್ಡ ಬಾಯ್ ಹಾಕೋದು, ಏನಾರೇ ಒಂದು ಕಮೆಂಟ್ ಮಾಡೋದು ಇರ್ತೈತಿ. ಅಂತ ಮನಸ್ಥಿತಿ ಇರೋರು ಅಸೀಮಾ ಅವ್ರನ್ನ ಹೊರತಾಗಿಲ್ಲ. ಅಸೀಮಾ ಅವ್ರಿಗೂ ಕಮೆಂಟ್ ಹಾಕ್ತಾರ, ಕೆಟ್ಟದಾಗಿ ಹಾಕ್ತಾರ, ಏನೇನೋ ಹೇಳ್ತಾರ, ದೇಶದ್ರೋಹಿನೂ ಅಂತಾರ, ಒಬ್ಬರು ದೇಶ ಪ್ರೇಮಿನೂ ಅಂತಾರ. ಅವ್ರು ಯಾರಿಗೂ ಅವರು ತಲೆ ಕೆಡ್ಸ್ಕೊಳಂಗಿಲ್ಲ. ಅದರ ಜೋಡಿ ಮಹಿಳೆಯರಿಗೆ ಒಳ್ಳೆ ಮಾತು ಹೇಳಿ ಇನ್ಸ್ಪೈರ್ ಮಾಡ್ತಾರ. ಕಮೆಂಟ್ ಹಾಕೋರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ನನಗೆ ಯಾರು ಕಮೆಂಟ್ ಹಾಕಿದ್ರು ನೀವು ನನ್ನ ಸ್ಟೇಟಸ್ ಒಳಗೆ ಬರ್ತೀರಿ, ಅಲ್ಲಿ ನಿಮ್ಮ ಮರ್ಯಾದೆ ಹರಾಜ್ ಹಾಕ್ತೀನಿ ಅಂತ ಹೇಳ್ತಾರೆ. ಅವ್ರು ಹಂಗೆ ಮಾಡ್ತಾರಷ್ಟ.
ಕಮೆಂಟ್ ಒಳಗೆ ಯಾರ್ಯಾರು ಅವ್ರಿಗೆ ಕೆಟ್ಟ ಕಮೆಂಟ್ ಹಾಕಿದ್ರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ತಮ್ಮ ಸ್ಟೋರಿ ಸ್ಟೇಟಸ್ಗೆ ಹಾಕ್ಕೊಂತಾರೆ. ಅವ್ರ ಹೆಸರು, ಅವ್ರು ಮಾಡಿರೋ ಕೆಟ್ಟ ಕಮೆಂಟ್ ಎಲ್ಲರಿಗೂ ಕಾಣಿಸ್ಲಿ, ಆ ವ್ಯಕ್ತಿ ಎಂಥವ್ರು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ಅವ್ರ ಉದ್ದೇಶ. ಹೆಣ್ಮಕ್ಳಿಗೂ ಅವ್ರಿಗೆ ಹೇಳ್ತಾರೆ, ಭಾರತ ಅಭಿವೃದ್ಧಿ ಆಗ್ಬೇಕಂದ್ರೆ ಇಂಥ ಹೊಲಸು ಮನಸ್ಥಿತಿ ಇರೋರನ್ನ ವಿರೋಧ ಮಾಡಿರಿ, ಖಂಡಿಸ್ರಿ, ಇಗ್ನೋರ್ ಮಾಡಿ ಬಿಡೋದಷ್ಟೇ ಅಲ್ಲದೆ ಅದನ್ನು ಎಲ್ಲರಿಗೂ ತೋರಿಸ್ರಿ. ನಿಮ್ಮನ್ನು ಫಾಲೋ ಮಾಡೋ 10 ಜನಕ್ಕೆ ಈ ವ್ಯಕ್ತಿ ಎಂಥವ್ರು ಅನ್ನೋದು ಗೊತ್ತಾಗಲಿ ಅಂತ ಇನ್ಸ್ಪಿರೇಷನಲ್ ಮಾತು ಮಾತಾಡ್ತಾರೆ. ಕೆಲವೊಬ್ರು ಈ ಅಶ್ಲೀಲವಾಗಿ ಅಸಹ್ಯವಾಗಿ ಕಮೆಂಟ್ ಹಾಕ್ತಾರಲ್ಲ, ಅವರನ್ನು ನಾನು ನನ್ನ ಸ್ಟೋರಿಯಲ್ಲಿ ಹಾಕಿ ಮೆನ್ಷನ್ ಮಾಡಿ ಜನರಿಗೆ ತೋರಿಸ್ತೇನೆ. ಇದು ನಾನು ಬೇಕುಂತಲೇ ಹಾಕುದು ಈ ತರದ ಪೋಸ್ಟ್ಗಳನ್ನು ಸ್ಟೋರಿಗೆ. ಯಾಕೆ ಬಿಟ್ಟು ಹಾಕಬೇಕು? ತುಂಬಾ ಜನ ಮಹಿಳೆಯರು ಈ ತರ ಅಸಹ್ಯವಾದ ಜನರನ್ನು ಎದುರಿಸ್ತಾ ಇದ್ದಾರೆ, ಅವರೊಳಗೆ ನೋವನ್ನಿಟ್ಟುಕೊಂಡು. ಇಂಥವರಿಗೆ ನಮ್ಮ ಸಮಾಜವೆಲ್ಲವಾ ಬಾಯಿ ಮುಚ್ಚಿ ಕೂತ್ಕೊಳ್ಳಿ, ಸಹಿಸಿಕೊಳ್ಳಿ ಅಂತ ಹೇಳಿ ಹೇಳಿ ಬಾಯಿ ಮುಚ್ಚಿಸ್ತಿದ್ದದು. ಯಾಕೆ ಬಾಯಿ ಮುಚ್ಚಬೇಕು? ಇಂಥವರನ್ನು ಸಮಾಜಕ್ಕೆ ತೋರಿಸಿ ಮರ್ಯಾದೆಯನ್ನು ಹೊರಗಡೆ ತೆಗಿಬೇಕು. ಹೀಗಿರೋರು ಹೆಚ್ಚಾದ್ರೆ ನಮ್ಮ ಭಾರತದ ಪ್ರಶ್ನೆ ಏನು? ನಮ್ಮ ಭಾರತ ಅಭಿವೃದ್ಧಿ ಆಗುದು ಯಾವಾಗ? ಈಗ ಮುಖ್ಯವಾದ ವಿಷಯ ಹೇಳ್ತಾನೆ. ಸ್ಟಾರ್ಟಿಂಗ್ ಹೇಳಿದ್ನಲ್ರಿ, ಟ್ರೋಲ್ ಆರ್ಮಿಗೆ ಬೇಕಾಬಿಟ್ಟು ಮಾತಾಡೋರ್ಗಿ ಕಮೆಂಟ್ ಹಾಕೋರ್ಗಿ ಬರೋಬ್ಬರಿ ಕ್ಲಾಸ್ ತಗೊಂಡಿದ್ರು ಅಂತ. ಈಗ ಅಸೀಮಾ ಅವರು ಚೀನಾದಿಂದ ಭಾರತಕ್ಕೆ ಬಂದಾರ, ಅಂದ್ರೆ ಅವರು ದಕ್ಷಿಣ ಕನ್ನಡಕ್ಕೆ ಬಂದಾರ. ವೆಕೇಶನ್ ಇದ್ದಿದ್ದರಿಂದ ಅವರ ಕಾಲೇಜು ಯೂನಿವರ್ಸಿಟೀಸು ರಜೆ ಇರ್ತಾವ, ಅವ್ರು ಬಂದಾರ ಎಂಜಾಯ್ ಮಾಡಕ್ಕೆ, ತಮ್ಮ ತಂದೆ ತಾಯಿ ಜೋಡಿ, ತಮ್ಮ ಫ್ಯಾಮಿಲಿ ಜೋಡಿ ಇರಾಕದ ಬಂದಾರ. ಇಲ್ಲಿಂದಾನು ಅವರು ವೀಡಿಯೋಸ್ ಮಾಡಾಕತ್ತಾರ. ಅವ್ರು ಮಾಡೋ ವೀಡಿಯೋಗಳನ್ನ ನೋಡಿ ಅವರ ಫ್ರೆಂಡ್ ಮ್ಯಾಕ್ಸಿ ಅನ್ನೋರು ಚೀನಾದಿಂದ ಒಂದು ಪೋಸ್ಟ್ ಮಾಡ್ಕೊತಾರೆ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಒಳಗೆ. ನನಗೂ ಭಾರತಕ್ಕೆ ಬರೋಕೆ ಆಸೆ ಐತಿ, ಅದ್ರಾಗೂ ಕರ್ನಾಟಕಕ್ಕೆ ಬರೋ ಆಸೆ ಭಾಳ ಐತಿ, ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ ಅಸೀಮಾ ಅವ್ರ ವೀಡಿಯೋಸ್ಗಳನ್ನ ನೋಡಿ ನಮ್ಮ ದೇಶದ ಸೌಂದರ್ಯ, ನಮ್ಮ ಕರ್ನಾಟಕದ ಸೌಂದರ್ಯ, ಅದರಾಗೂ ದಕ್ಷಿಣ ಕನ್ನಡದ ಹಸಿರು ಸಿರಿಯನ್ನು ನೋಡಿ ಬರಬೇಕು ಅಂತ ಎಂಥವ್ರಿಗೂ ಅನಿಸ್ತೈತಿ, ಮ್ಯಾಕ್ಸಿ ಅವ್ರಿಗೂ ಅನಿಸೈತಿ. ಅವ್ರು ಹಂಗೆ ಹಾಕಿದಕ್ಕೆ ಯಾರೋ ಒಬ್ಬ ಕಿಡಿಗೇಡಿ ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಫೇಕ್ ಅಕೌಂಟ್ ಮಾಡಿಕೊಂಡು ಕೆಟ್ಟದಾಗಿ ಕಮೆಂಟ್ ಹಾಕ್ಯಾನ. ಯಾರಿಗೆ? ಅಸೀಮಾ ಅವರ ಫ್ರೆಂಡ್, ವಿದೇಶಿ ಫ್ರೆಂಡ್ ಮ್ಯಾಕ್ಸಿಗೆ. ಕೆಟ್ಟ ಕಮೆಂಟ್ ಹಾಕಿದ ತಕ್ಷಣ ಆಕಿ ಕನ್ನಡ ಓದಕ್ಕೆ ಬರಂಗಿಲ್ಲ. ಮ್ಯಾಕ್ಸಿ ಅಸೀಮಾ ಅವ್ರ ಹತ್ರ ಕೇಳ್ಯಾರ ಏನಿದ್ರ ಅರ್ಥ ಅಂತ. ಅಸೀಮಾ ಓದಿ ಬೇಜಾರಾಗ್ಯಾರ, ಯಾಕಂದ್ರೆ ಕಮೆಂಟ್ ಭಾಳ ಕೆಟ್ಟಿತ್ರಿ. ಮ್ಯಾಕ್ಸಿ ಅವ್ರಿಗೆ ಇದು ಕೆಟ್ಟ ಕಮೆಂಟ್ ಐತಿ, ಡಿಲೀಟ್ ಮಾಡಿಬಿಡು ಅಂತ ಹೇಳ್ಯಾರ. ಹೇಳಿದ ಮೇಲೆ ಅವ್ರಿಗೆ ಒಂದು ಅನಿಸೈತಿ, ಯಾಕೆ ಹಿಂಗೆ ಮಾಡ್ತೀರಿ? ನಾನು ಚೀನಾಕ್ಕೆ ಹೋಗಿನಿ, ಚೀನಾದಾಗ ನನಗೆ ಯಾರು ಈ ರೀತಿ ಕಮೆಂಟ್ಸ್ ಹಾಕಲಿಲ್ಲ, ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊತಾರೆ, ಯಾರು ಏನು ಮಾಡಿದ್ರು ಏನಿಲ್ಲ. ಆದರೆ ನೀವು ನನಗೆ ಕೆಟ್ಟ ಕಮೆಂಟ್ ಹಾಕ್ತಿದ್ರಿ, ಓಕೆ, ಈಗ ನನ್ನ ಫ್ರೆಂಡಿಗೂ ಹಾಕಕತ್ತೀರಿ. ನಮ್ಮ ಭಾರತದಾಗ ಇದ್ಕೊಂಡು ಅದು ಕರ್ನಾಟಕದವ್ರು ಇಂಥ ಕೆಲಸ ಮಾಡಿದ್ರೆ ಅವ್ರ ಮುಂದೆ ನಾ ಏನಂತ ಹೇಳಿ, ಇದ್ರ ಅರ್ಥ ಹೇಳು ಅಂದ್ರೆ ಹೇಳೋಕ್ಕಾಕೈತೇನು ಅಂತ ಕ್ಲಾಸ್ ತೊಗೊಂಡಾರ, ಬರೋಬ್ಬರಿ ಬೈದಾರ. ಅದಕ್ಕೆ ಸ್ವಲ್ಪ ಮಂದಿ ಮತ್ತೆ ಕಮೆಂಟ್ಸ್ ಮಾಡಕತ್ತಾರ, ನೀ ಚೀನಾದಾಗ ಹೊಗಳ್ತಿ, ಭಾರತ ಬೈತಿ ಅಂತ. ಅಲ್ಲ, ಚೀನಾ ಹೊಗಳ್ತಿ ಅಂದ್ರೆ ಚೀನಾದ ಇರೋದಂಗೆ ಹೇಳ್ಯಾರ ಅವರು. ಹೊಗಳಿದ ಯಾವುದೇ ಇಲ್ಲ ಉದಾಹರಣೆ. ಭಾರತ ಯಾವತ್ತೂ ಬೈಲಿಲ್ಲ. ಚೀನಾದಾಗ ಇದ್ಕೊಂಡ ಜೈ ಭಾರತ ಅಂತ ಹೇಳಿರುವಂಥ ಈ ಮಹಿಳೆ ಯಾವತ್ತೂ ಭಾರತವನ್ನು ತೆಗಳೇ ಇಲ್ಲ. ಕೆಲವೊಂದಿಷ್ಟು ಮಂದಿಗೆ ಚಂದ ಇರೋದನ್ನ ಹಾಳು ಮಾಡೋ ಅಭ್ಯಾಸ ಐತಿ. ಹೀಗಾಗಿ ಇಂಥ ಕಮೆಂಟ್ಸ್ ಹಾಕಿ ಅವ್ರ ಕ್ಲಾಸ್ ತೊಗೊಂಡ್ರೆ ನಿನಗೆ ಭಾರತ ಇಷ್ಟ ಇಲ್ಲ ಅನ್ನೋ ಮಾತು ಮಾತಾಡ್ತಾರೆ. ಆ ಕಮೆಂಟ್ ಒಂದು ಮಹಿಳೆಗೆ ಯಾರೇ ಹಾಕಿದ್ರೂ ಖಂಡಿಸುವಂಥದ್ದೈತಿ. ಸೊ ಅವ್ರು ಖಂಡಿಸಾಕತ್ತಾರ. ಅದನ್ನೂ ಸ್ವಲ್ಪ ಮಂದಿಗೆ ತಡ್ಕೊಳಕ್ಕಾಗವಲ್ತು. ಆದರೂ ಧೈರ್ಯವಾಗಿ ಒಂದು ವಿಡಿಯೋ ಮಾಡಿ ಆ ವ್ಯಕ್ತಿಗೆ ಬೈತಾರ, ಈ ರೀತಿ ಹಾಕೋರಿಗೆ ಬರೋಬ್ಬರಿ ಕ್ಲಾಸ್ ತಗೋತಾರ ಅಂದ್ರೆ ಈ ಕನ್ನಡತಿ ಧೈರ್ಯ ನಾವು ಮೆಚ್ಚಬೇಕಿಲ್ರಿ. ಯಾವುದೋ ದೇಶದಾಗ ಇಂಡಿಪೆಂಡೆಂಟ್ ಆಗಿ ಓದಾಕತ್ತಿರೋದು ಅಷ್ಟೇ ಅಲ್ದ ಧೈರ್ಯ, ಕಾನ್ಫಿಡೆನ್ಸ್ನ ಇಟ್ಕೊಂಡಿರೋ ಈ ಮಹಿಳೆ ಎಲ್ಲರಿಗೂ ಸ್ಫೂರ್ತಿ ಹೌದಿಲ್ರಿ. ಒಂದು ಫ್ರೆಂಡ್ ಮ್ಯಾಕ್ಸೀನ್ ಅಂತ ತುಂಬಾ ಕನ್ನಡವನ್ನು ಇಷ್ಟಪಡ್ತಾರೆ, ಕನ್ನಡದ ಬಗ್ಗೆ ಹೆಚ್ಚು ತಿಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಕರ್ನಾಟಕಕ್ಕೊಂದು ದಿನ ಬರಬೇಕು ಅಂತ ಹೇಳಿ ಸಹ ಒಂದು ಕನಸನ್ನು ಕಾಣ್ತಾ ಇದ್ದಾರೆ. ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು. ಆ ಪೋಸ್ಟಿನ ಕೆಳಗಡೆ ಇದೊಂದು ಕಮೆಂಟ್ ಬಂದಿದೆ. ಫೇಕ್ ಅಕೌಂಟ್ ಅಲ್ಲಿ ಕಮೆಂಟ್ ಮಾಡಿದ್ದಾದ್ರೂ ಕೂಡ ಫೇಕ್ ಅಕೌಂಟಿನ ಹಿಂದೆ ಇರುವ ವ್ಯಕ್ತಿ ನಿಜವಾದ ವ್ಯಕ್ತಿ ಅಲ್ವಾ? ವಿದೇಶದಲ್ಲಿರುವವರಿಗೆ ಈ ತರ ಕಮೆಂಟ್ಸ್ ಗಳು ಬರ್ತದೆ ಅಂತ ಹಾಕ್ತೀರಿ ಅಂತ ಆದ್ರೆ ನಮ್ಮ ಭಾರತದ ಮಹಿಳೆಯರಿಗೆ ಭಾರತ ಎಷ್ಟು ಸೇಫ್ ಉಂಟು? ಎಲ್ಲರೂ ಯಾರೆಲ್ಲ ನಂಗೆ ಭಾರತ ಸೇಫ್ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ದೀರಿ, ಇದಕ್ಕೆ ಉತ್ತರ ಕೊಡಿ ನೀವು. ಇವಾಗ ಎಷ್ಟು ಸೇಫ್ ಉಂಟು? ನಾನಿವಾಗ ನನ್ನ ಫ್ರೆಂಡಿಗೆ ಅದು ಏನಂತ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅವರ ಕಮೆಂಟ್, ಆದರೆ ಜಸ್ಟ್ ಇದು ಕೆಟ್ಟ ಕಮೆಂಟ್ ಡಿಲೀಟ್ ಮಾಡು ಅಂತ ಅಷ್ಟೇ ಹೇಳಿಬಿಟ್ಟಿದ್ದೇನೆ. ಇದರ ಬಗ್ಗೆ ನಂಗೆ ಏನು ಹೇಳಬೇಕು ಅಂತಲೇ ತೋಚ್ತಾ ಇಲ್ಲ ನಿಜ ಹೇಳ್ಬೇಕಂದ್ರೆ. ನಮ್ಮ ದೇಶದ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಂಡಿರೋ, ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿರೋ ಅಚ್ಚ ಕನ್ನಡತಿ ಅಸೀಮಾ ಇಂಥ ಧೈರ್ಯನ ಕೆಡ್ಸೋ ಕೆಲಸ ಮಾಡಕತ್ತಿರೋ ಟ್ರೋಲ್ ಆರ್ಮಿ ಅವ್ರಿಗೆ ಏನಂತ ಹೇಳಬೇಕು ನನಗೂ ಗೊತ್ತಾಗವಲ್ತ್ರಿ. ಅವ್ರ ಕೆಲಸನ ಇದೇ ಇರ್ತೈತಿ, ಅವ್ರು ಇದನ್ನ ಮಾಡ್ತಾರೋ ಅಂತ ಬಿಡಕ್ಕೂ ಆಗಂಗಿಲ್ಲ. ಇವ್ರು ಇದನ್ನ ರೂಢಿ ಮಾಡ್ಕೊಂಡು ಭಾರತದ ಮರ್ಯಾದೆ ತೆಗೆಯೋ ಕೆಲಸನೂ ಮಾಡ್ತಾರ.
ಅಸೀಮಾಗತ್ಲೆ ವಾಪಸ್ ಮಾತಾಡಿ ಅವ್ರಿಗೆ ಪಾಠ ಹೇಳೋ ಕೆಲಸ ಎಲ್ಲರೂ ಮಾಡಬೇಕು. ಅಸೀಮಾ ಅಂಥವ್ರ ಧ್ವನಿಗಳು ಹೆಚ್ಚಾಗಬೇಕು. ಟ್ರೋಲ್ ಆರ್ಮಿ ಅಂಥವ್ರು ಕಡಿಮೆ ಆಗಬೇಕು. ಆವಾಗ ಸ್ವಚ್ಛಂದ ಭಾರತ, ಸ್ವಚ್ಛಂದ ಕರ್ನಾಟಕ, ಸ್ವಚ್ಛ ಸಮಾಜ ನಿರ್ಮಾಣ ಆಗ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.